My dear students, welcome to my YouTube channel Wise Up Motives. ಈ ವಿಡಿಯೋದಲ್ಲಿ ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಇದರ ಬಗ್ಗೆ ಕಂಪ್ಲೀಟ್ ಬ್ಲೂ ಪ್ರಿಂಟು ಎಕ್ಸಾಮ್ ಗೈಡೆನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯೂನಿಟ್ ವೈಸ್ ಬ್ಲೂ ಪ್ರಿಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈಗಾಗಲೇ ನಿಮಗೆ ಗೊತ್ತಿದೆ. ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ 25 ಅಂಕಗಳಿಗೆ ಅಂತ ಹೇಳ್ಬಿಟ್ಟು ಬಹಳ ಸತಿ ನಾನು ಹೇಳಿದ್ದೀನಿ, ಬಹಳ ವಿಡಿಯೋ ಮಾಡಿದ್ದೀನಿ, ಗೊತ್ತೂ ಇದೆ. 25ಕ್ಕೆ ನೀವು 13 ಮಾರ್ಕ್ಸನ್ನ ತೊಗೊಳ್ಳೇಬೇಕಾಗತ್ತೆ ಪಾಸ್ ಆಗೋದಕ್ಕೆ. ಇದು ಕೇವಲ 25 ಅಂಕ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಫೇಲ್ ಆಗೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ವಶನ್ಸು ಅಪ್ಲೈಡ್ ಲೆವೆಲ್ ಇರುತ್ತೆ, ಮತ್ತು ಬೈ ಹಾರ್ಟ್ ಮಾಡಿಕೊಂಡು ಬಂದು ಕಂಠಪಾಠ ಮಾಡ್ಕೊಂಡು ಬಂದು ಆನ್ಸರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷನ್ನು ಬಹಳ ಗಂಭೀರವಾಗಿ ತೊಗೊಳ್ಳೇಬೇಕಾಗತ್ತೆ, ಇಲ್ಲ ಅಂದರೆ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಪ್ರಾಕ್ಟೀಸ್ ಇಂಗ್ಲೀಷ್ ಎವ್ರಿ ಡೇ, ಸ್ಕೋರ್ ಮೋರ್ ಇನ್ ದ ಎಕ್ಸಾಮಿನೇಷನ್ ಅನ್ನುವಂತಹ ಒಂದು ಒಳ್ಳೆಯ ಮಾತಿನಿಂದ ನಾವು ಈ ಒಂದು ಬ್ಲೂ ಪ್ರಿಂಟನ್ನು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪ್ಯಾಟ್ರನ್ ಬಗ್ಗೆ 25 ಮಾರ್ಕ್ಸ್ಗಿದೆ, ನಿಮ್ಗೆ ಗೊತ್ತಿದೆ. ಅನೇಕ ವಿಡಿಯೋಗಳನ್ನು ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬಗ್ಗೆ ಮಾಡಿದ್ದೀನಿ. ಒಂದು ಫುಲ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ದೀರ. ಮತ್ತು ಒಳ್ಳೆಯ ಕಾಮೆಂಟ್ಸನ್ನು ಕೂಡ ನೀವು ಮಾಡಿದ್ದೀರ. ಆದರೂ ಕೂಡ ಬೇರೆ ಸಬ್ಜೆಕ್ಟಲ್ಲಿ ನಾನು ಬ್ಲೂ ಪ್ರಿಂಟ್ ಮಾಡಿದ್ದೆ, ಈ ಸಬ್ಜೆಕ್ಟಲ್ಲೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ದಾರೆ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಮೊದಲನೇ ಯೂನಿಟು ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ ನಾವು ತೊಗೋಬೋದು, ಫೊನೆಟಿಕ್ಸ್ ಅಂತಲೂ ನಾವು ಹೇಳ್ಕೊಬೋದು. ಅದನ್ನು ಇದು 5 ಅಂಕಗಳಿಗಿದೆ, ನಿಮಗಾಗಲೇ ಗೊತ್ತಿದೆ. ಇದು ಮೊದಲ ಪ್ರಶ್ನೆ ಏನಿರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಟ್ರಾನ್ಸ್ಕ್ರೈಬ್ ಇಂಟು ಫೊನೆಟಿಕ್ ಸ್ಕ್ರಿಪ್ಟ್ ಅಂತ ಇರುತ್ತೆ, ಅಥವಾ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇರುತ್ತೆ. ನಾನೀಗಾಗಲೇ 44 ಸೌಂಡ್ಗಳ ಬಗ್ಗೆ, ಫೊನೆಟಿಕ್ಸ್ ಬಗ್ಗೆ, 20 ವೋವೆಲ್ ಸೌಂಡು, 24 ಕಾನ್ಸನೆಂಟ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಪ್ರತ್ಯೇಕವಾಗಿ ಮಾಡಿದ್ದೀನಿ. ಅದನ್ನು ಕೂಡ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಅದು ಕೂಡ ಅಪ್ಲೋಡ್ ಆಗಿದೆ. ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಾಮಾನ್ಯವಾದಂತಹ ಇಂಗ್ಲೀಷ್ ಆಲ್ಫಾಬೆಟಲ್ಲಿರ್ತಕ್ಕಂತಹ ಪದಗಳನ್ನು ನೀವು ಫೊನೆಟಿಕ್ಸಲ್ಲಿ ಟ್ರಾನ್ಸ್ಕ್ರೈಬ್ ಮಾಡಬೇಕು ಅಂದರೆ ಮಾರ್ಪಾಡು ಮಾಡಬೇಕು, ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ 1 ಅಂಕ. 2 ಪದಗಳನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಕ್ಯಾಟ್ ಅಂತ ಇರುತ್ತೆ, ಅದನ್ನು ನಾನು ಈ ಥರ ಬರೀಬೇಕಾಗುತ್ತೆ. ಕ್ಯಾಟ್ ಇದು ಫೊನೆಟಿಕ್ ಆಗುತ್ತೆ, ಇದು ಮಾಮೂಲಾಗಿರ್ತಕ್ಕಂಥ ಸಾಮಾನ್ಯವಾದಂಥ ಆಲ್ಫಾಬೆಟ್ ಲೆಟರ್ಸ್ ಆಗಿರುತ್ತೆ. ಈ ಥರ 2 ಪದಗಳಿರುತ್ತೆ. ಆ ಪದಗಳನ್ನು ನೀವು ಚೇಂಜ್ ಮಾಡಿದಾಗ ನಿಮಗೇನಾಗುತ್ತೆ, 1 ಅಂಕ ಸಿಗುತ್ತೆ. ಸೆಕೆಂಡ್ ಒನಲ್ಲಿ ರೈಟ್ ಇಂಟು ಆರ್ಡಿನರಿ ಸ್ಪೆಲ್ಲಿಂಗ್ ಅಂತ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ವ್ಯಾಟ್ ಅಂತ ಹೀಗಿತ್ತು ಅಂತ ಇಟ್ಕೊಳ್ಳೋಣ, ವ್ಯಾಟ್ ಅಂತ. ಅದನ್ನು ನಾವು ವ್ಯಾಟ್, ವ್ಯಾಟ್ ಈ ಥರ ಬರೀತಕ್ಕಂಥದ್ದು. ಅಂದರೆ ಫೊನೆಟಿಕ್ ಸ್ಕ್ರಿಪ್ಟಲ್ಲಿರ್ತಕ್ಕಂಥದ್ದನ್ನು ಆರ್ಡಿನರಿ ಸ್ಪೆಲ್ಲಿಂಗ್ಗೆ ಚೇಂಜ್ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ 2 ಪದಗಳನ್ನು ಕೊಟ್ಟಿರ್ತಾನೆ, 1 ಪದಕ್ಕೆ ಹಾಫು, 2ನ್ನು ಅಟೆಂಡ್ ಮಾಡಿದಾಗ 1 ಮಾರ್ಕ್ಸು ನಿಮಗೆ ಸಿಗುತ್ತೆ. ಇದು ಟ್ರಾನ್ಸ್ಕ್ರೈಬ್ ಮತ್ತು ಆರ್ಡಿನರಿ ಸ್ಪೆಲ್ಲಿಂಗನ್ನು ಬರೀತಕ್ಕಂಥದ್ದು. ಇದು ಕಂಪ್ಲೀಟು 44 ಸೌಂಡ್ಗಳ ಮೇಲೆ ಏನಾಗಿದೆ, ಡಿಪೆಂಡ್ ಆಗಿದೆ. ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳೇಬೇಕಾಗತ್ತೆ. ಮೊಟ್ಟ ಮೊದಲ ಪ್ರಶ್ನೆ ಅದೇ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಲೇನು ಮ್ಯಾಜಿಕ್ ಆಗಲ್ಲ, ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಮ್ಯಾಜಿಕ್ ಆಗುತ್ತೆ ಅಷ್ಟೇ. ಅಲ್ಲಿ ಆನ್ಸರ್ ನಿಮಗೆ ಥಟ್ಟಂತೆ ಬಂದ್ಬಿಡಲ್ಲ. ಈ 44 ಸೌಂಡು ಆ ಸ್ಕ್ರಿಪ್ಟ್ ನಿಮ್ಗೆ ಗೊತ್ತಾದರೆ ಅಲ್ಲಿ ಏನಾಗುತ್ತೆ, ನಿಮ್ಮ ಕೈಯಿಂದ ಮ್ಯಾಜಿಕ್ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ಕೋಬೇಕಾಗತ್ತೆ, ನಾನೇನು ಆ ವಿಡಿಯೋನಲ್ಲಿ ಆ 44 ಸೌಂಡ್ಗಳನ್ನು ಹೇಳಿದ್ದೀನಿ, ಆ ವಿಡಿಯೋನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ 2 ಮಾರ್ಕ್ಸನ್ನು ತೊಗೊಳೋದಕ್ಕೆ ಸಾಧ್ಯ. ಅದರ್ವೈಸ್ ಕಷ್ಟ ಆಗಿಬಿಡುತ್ತೆ. ಇದು ನಿಮ್ಗೆ ಈಸಿ ಆಗ್ಬೋದು. ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಅಂತಕ್ಕಂಥದ್ದು ಏನಿದೆ ಅದು ಸುಲಭ ಆಗ್ಬೋದು. ಯಾಕೆಂದರೆ 4 ಪದಗಳನ್ನು ಕೊಟ್ಟಿರ್ತವೆ. ಆ ಪದಗಳಲ್ಲಿ ನೀವೇನು ಮಾಡಬೇಕಾಗತ್ತೆ, ಎಷ್ಟು ಸಿಲಬಲ್ಸ್ ಇದೆ ಅದ್ರ ಬಗ್ಗೆಯೂ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಸಿಲಬಲ್ಸನ್ನು ಕೌಂಟ್ ಮಾಡ್ತಕ್ಕಂಥದ್ದು ಬಹಳ ಈಸಿ. ಇದರಲ್ಲಿ ನೀವು 2 ಅಂಕಗಳನ್ನು ಸುಲಭವಾಗಿ ತೊಗೊಬೋದು. ಆದರೆ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಅನೇಕ ಕ್ವಶನ್ ಪೇಪರ್ಗಳನ್ನು, ಒಂದು 5 ವರ್ಷದ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಿ ಸಾಲ್ವ್ ಮಾಡಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೇನಾಗುತ್ತೆ, ಹೆಲ್ಪ್ ಆಗುತ್ತೆ. ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಬರುತ್ತೆ, ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ.
ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಒಂದು ಕೇಳ್ತಾನೆ, ಫೊನೆಟಿಕ್ಸ್ ಬಗ್ಗೆ, ಸ್ಪೀಕಿಂಗ್ ಬಗ್ಗೆ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದನ್ನು ಕೂಡ ನಾನು ವೀಡಿಯೋಗಳಲ್ಲಿ ಮಾಡಾಕಿದ್ದೀನಿ. ಇಲ್ಲೂ ಕೂಡ 5 years ಕ್ವಶನ್ ಪೇಪರ್ನ ನೀವು ನೋಡಿಕೊಂಡ್ರೆ ಅದೇನು ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಆ ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ನೋಡಿ ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ಗೆ 1 ಮಾರ್ಕ್ಸ್ ಇರುತ್ತೆ, ರೈಟ್ ಇಂಟು ಆರ್ಡಿನರಿಗೆ 1 ಮಾರ್ಕ್ಸು, ಸ್ಟೇಟ್ ದ ನಂಬರ್ ಆಫ್ ಸಿಲೆಬಸ್ಗೆ 2, ಆಮೇಲೆ 1 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ ಇಲ್ಲಿ 5 ಅಂಕಗಳು ನಿಮಗೆ ಮೊದಲನೇ ಯೂನಿಟಲ್ಲಿ ಸಿಗುತ್ತೆ. ಇದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇದೇ ಥರ ಕ್ವಶನ್ ಪೇಪರ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಈಗ ಯೂನಿಟ್ 2ಗೆ ಹೋಗೋಣ. ಯೂನಿಟ್ 2ನಲ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಇರುತ್ತೆ, 10 ಮಾರ್ಕ್ಸ್ಗೆ ಇರುತ್ತೆ. ಸೊ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂದರೆ ಏನು? ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಪ್ಯಾಸೇಜ್ ಇರುತ್ತೆ, ಇಲ್ಲೇನಿರುತ್ತೆ ಒಂದು ಪ್ಯಾಸೇಜ್ ಇರುತ್ತೆ. ಇಲ್ಲಿ ಮೊದಲನೇ ಪ್ಯಾಸೇಜು, ಇದು 3 ಮಾರ್ಕ್ಸಿನ ಒಳಗೊಂಡಿರುತ್ತೆ. ಪ್ಯಾಸೇಜನ್ನು ಹೇಗೆ ಸಾಲ್ವ್ ಮಾಡಬೇಕು ಅನೇಕ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೇನೆ. ಮತ್ತು ಸೆಕೆಂಡ್ ಕೂಡ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜಲ್ಲಿ ಕ್ವಶನ್ಸನ್ನು ಹೇಗೆ, ಕ್ವಶನ್ಗೆ ಆನ್ಸರ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ನೀವು ನೋಡಿ. ಆಮೇಲೆ ಇದರಲ್ಲಿ ನೀವು ಮಾರ್ಕ್ಸನ್ನ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದರಲ್ಲಿ 3 ಮತ್ತು ಇದರಲ್ಲಿ 3 ಬರಲೇಬೇಕು, ನೀವು ಪಾಸ್ ಆಗಬೇಕು ಅಂತ ಹೇಳಿದ್ರೆ 6 ಮಾರ್ಕ್ಸು ಇದರಲ್ಲಿ ಬೇಕೇ ಬೇಕಾಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಪ್ಯಾಸೇಜ್ ಸುಲಭವಾಗಿ ನೀವು ಆ ಮಾರ್ಕ್ಸನ್ನ ತೊಗೋಬೋದು. ಇಲ್ಲಿ 6 ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಲೆಟರ್ ರೈಟಿಂಗ್ ಇರುತ್ತೆ. ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ ಲೆಟರ್ ರೈಟಿಂಗ್ ಬಗ್ಗೆ. ಮತ್ತು ಸೆಕೆಂಡ್ ಪ್ಯಾಸೇಜ್ ಬಗ್ಗೆ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ. ನೀವು ಲೆಟರ್ ಆದರೂ ಅಟೆಂಡ್ ಮಾಡ್ಬೋದು, ಪ್ಯಾರಾಗ್ರಾಫ್ ರೈಟಿಂಗ್ ಆದರೂ ಅಟೆಂಡ್ ಮಾಡ್ಬೋದು. 4 ಅಂಕಗಳು ಇರುತ್ತೆ. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸೆಕೆಂಡ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ಯಾರಾಗ್ರಾಫ್ ಏನು ಕೇಳಿರ್ತವೆ ಅದನ್ನೇ ಅಟೆಂಡ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಅದರಲ್ಲಿ ಇರ್ತಕ್ಕಂಥ ಸೆಕೆಂಡ್ ಪ್ಯಾಸೇಜಲ್ಲಿ ಇರ್ತಕ್ಕಂಥ ಕೆಲವೊಂದು ಪದಗಳನ್ನು ಸೆಂಟೆನ್ಸ್ಗಳನ್ನು ತಗೊಂಡು ನೀವು ಏನು ಕೇಳಿದ್ದಾವೆ ಆ ಪ್ಯಾರಾಗ್ರಾಫ್ಗೆ ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡೋದ್ರೂ ಕೂಡ ಅಟ್ಲೀಸ್ಟ್ ನಿಮಗೆ 3 ಮಾರ್ಕ್ಸ್ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇದು ಕ್ವಶನನ್ನು ಬಿಡೋಕ್ಕೆ ಹೋಗಬಾರ್ದು, ಅಟೆಂಡ್ ಮಾಡಲೇಬೇಕಾಗುತ್ತೆ. ಮೊದಲನೇ ಪ್ಯಾಸೇಜ್ ಬಗ್ಗೆ ಲೆಟರ್ ರೈಟಿಂಗ್ ಇರುತ್ತೆ, ಸೆಕೆಂಡ್ ಪ್ಯಾಸೇಜ್ ಬಗ್ಗೆ ಪ್ಯಾರಾಗ್ರಾಫ್ ಇರುತ್ತೆ. ಸೆಕೆಂಡ್ ಪ್ಯಾಸೇಜನ್ನು ಏನು ಇನ್ಫಾರ್ಮೇಷನ್ ಇದೆ ಅದನ್ನೇ ಇನ್ಫಾರ್ಮೇಷನ್ನ ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ಆಲ್ಟರ್ನೇಟ್ ಮಾಡಿ, ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ನೀವೇನು ಮಾಡ್ಬೋದು, 1 ಪೇಜಷ್ಟು ಆನ್ಸರನ್ನು ನೀವು ಮಾಡಿದ್ರೆ ನಿಮಗೆ 3 ಮಾರ್ಕ್ಸು ಇಲ್ಲಿ ಲಭ್ಯ ಆಗೋ ಚಾನ್ಸಸ್ಸು ಖಂಡಿತ ಇರುತ್ತೆ. ಇದನ್ನು ಬಿಡಬಾರ್ದು, ಬಿಟ್ಟರೆ ಫೇಲ್ ಆಗೋದು ಖಂಡಿತ ಹೇಳಿದ್ದು ನೋಡಿ. ಸೊ ಇಲ್ಲಿ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ, 10 ಅಂಕಗಳು ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಸಿಗುತ್ತೆ. ಮತ್ತು ಯೂನಿಟ್ 3 ಏನಿದೆ ಕಂಪ್ಲೀಟಾಗಿ ಇದು ಕಮ್ಯುನಿಕೇಟಿವ್ ಗ್ರಾಮರ್ಗೆ ಸಂಬಂಧಪಟ್ಟಿದ್ದು, ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ವ್ಯಾಕರಣ ನೀವು ಏನು ನೋಡ್ಕೋಬೇಕು, ಇದು ಕೂಡ 5 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಕೇಳಲಾಗುತ್ತೆ. ತುಂಬ ಇಂಪಾರ್ಟೆಂಟಾಗಿ ಪದೇ ಪದೇ ಕೇಳುವಂತಹ ಗ್ರಾಮರ್ ಕ್ವಶನ್ಸ್ ಯಾವುದು ಅಂದರೆ ಕ್ವಶನ್ ಟ್ಯಾಗ್ಸ್ ಕೇಳ್ತಾನೆ ಇದ್ದಾನೆ, ಭಾಳ ಸತಿ ಕೇಳಿದ್ದಾವೆ. ಕ್ವಶನ್ ಟ್ಯಾಗ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಆವಾಗವಾಗ ಕೇಳಿದ್ದಾವೆ, ಅದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಮತ್ತು ಆರ್ಟಿಕಲ್ಸ್ ಎ ಆ್ಯಂಡ್ ದಿ, ಈ ಪ್ರಶ್ನೆ ಅಂತೂ ಬರ್ತಾನೇ ಇದೆ. ಆರ್ಟಿಕಲ್ಸ್ ಬಗ್ಗೆ ಎ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ದಿ ಯಾವಾಗ, ಮತ್ತು ಇದೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಪ್ರಿಪೋಸಿಷನ್ಸ್ ಕೂಡ ಬರ್ತಾ ಇದೆ. ಪ್ರಿಪೋಸಿಷನ್ಸು ಆನ್, ಆಫು, ಫ್ರಮ್ಮು ಇದೆಲ್ಲ ಗೊತ್ತಿದೆಯಲ್ಲ, ಅದ್ರ ಬಗ್ಗೆ ಪ್ರಿಪೋಸಿಷನ್ಸ್ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಅಂದರೆ ಈ ಪ್ರೀವಿಯಸ್ ಕ್ವಶನ್ ಪೇಪರ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಹೇಗೆ ಪ್ರಶ್ನೆ ಬಂದಿರುತ್ತೆ. ನಾನು ಕೂಡ ಅದ್ರ ಬಗ್ಗೆ ಅನೇಕ ವೀಡಿಯೋಗಳನ್ನು ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಟೆನ್ಸಸ್ ಬಗ್ಗೆನೂ ಪ್ರಶ್ನೆಗಳಿರುತ್ತೆ. ಪ್ರೆಸೆಂಟು, ಪಾಸ್ಟು, ಫ್ಯೂಚರಲ್ಲಿ ಮತ್ತು ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಸ್ ಇವೆಲ್ಲ ಏನಿದೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ. ವರ್ಬನ್ನು ಚೇಂಜ್ ಮಾಡ್ತಕ್ಕಂಥದ್ದು, ಪ್ರೆಸೆಂಟಲ್ಲಿರ್ತಕ್ಕಂಥದ್ದು ಪಾಸ್ಟಿಗೆ ಚೇಂಜ್ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಪ್ರಶ್ನೆಗಳು ಇತ್ತೀಚೆಗೆ ಹೆಚ್ಚು ಕೇಳ್ತಾ ಇದ್ದಾವೆ. ಮತ್ತು ಡೈವರ್ಟ್ ಸ್ಪೀಚ್ ಮತ್ತು ಇಂಡೈವರ್ಟ್ ಸ್ಪೀಚ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಡೈವರ್ಟ್ ಆ್ಯಂಡ್ ಇಂಡೈವರ್ಟ್ ಸ್ಪೀಚ್ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇಷ್ಟನ್ನು ನೀವು ನೋಡ್ಕೊಳ್ಳೇಬೇಕು. 5 ಅಂಕಗಳಿಗೆ ನಿಮಗೆ ಈ ಒಂದು ಭಾಗದಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ನಾನು ಎಷ್ಟು ಹೇಳಿದ್ದೀನಿ, 1 2 3 4 5 6 7 8 ನಾನು 8 ಐಟಮ್ಸ್ನ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ 5 ಐಟಮ್ಸ್ಗಳನ್ನು ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಏನೇನು ಕೇಳಿದ್ದಾನೆ ಅದನ್ನು ನೀವು ನೋಡ್ಕೊಳ್ಳೇಬೇಕಾಗತ್ತೆ.
ಯೂನಿಟ್ 4 ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂತ. ಅದಕ್ಕೆ ಇದು 5 ಅಂಕಗಳಿಗೆ ಇದು ಇರುತ್ತೆ. ನಿಮಗೆ 2 ಸಿಚುವೇಶನ್ ಕೊಡ್ತಾನೆ. ಸಿಚುವೇಶನ್ ಅಂದರೆ ನಿಮಗೆ ಯಾವುದಾದ್ರೂ 2 ಸನ್ನಿವೇಶಗಳನ್ನು ಕೊಡ್ತಾನೆ. ಆ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗನ್ನು ನೀವು ಬರೀಬೇಕಾಗತ್ತೆ. ಇಲ್ಲಿ ಮೊದಲನೇ ಡೈಲಾಗ್ಗೆ 2 ಮಾರ್ಕ್ಸು, ಇನ್ನೊಂದು ಡೈಲಾಗ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದು 3 ಮಾರ್ಕ್ಸ್ ಇರುತ್ತೆ. ಡೈಲಾಗ್ ವೇಟಿಂಗ್ ಎಷ್ಟಿರುತ್ತೆ? 3 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 2 ಸಿಚುವೇಶನ್ ಇರುತ್ತೆ. ಮೊದಲ ಸಿಚುವೇಶನ್ಗೆ 2 ಮಾರ್ಕ್ಸು, ಸೆಕೆಂಡ್ ಸಿಚುವೇಶನ್ಗೆ 1 ಮಾರ್ಕ್ಸ್ ಇರುತ್ತೆ. ನೀವು ಕ್ವಶನ್ ಪೇಪರ್ ನೋಡೋದು ಗೊತ್ತಾಗುತ್ತೆ ನಿಮಗೆ. ಅನೇಕ ಸರಿ ನಾನು ಇದ್ರ ಬಗ್ಗೆ ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ನೀವು ನೋಡಿದ್ದೀರಾ. ಮತ್ತೊಂದು ಸರಿ ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಏನು ಮಾಡಿ ನೀವು ಸಾಲ್ವ್ ಮಾಡಲೇಬೇಕಾಗತ್ತೆ. ಇಲ್ಲಿ 3 ಮಾರ್ಕ್ಸು ಡೈಲಾಗ್ ವೇಟಿಂಗ್ಗೆ ಬಂದುಬಿಡುತ್ತೆ. ಮತ್ತು ಮ್ಯಾಚ್ ದ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂತ ಕೊನೆಯ ಪ್ರಶ್ನೆ ಇರುತ್ತೆ 2 ಮಾರ್ಕ್ಸ್ಗೆ. ಭಾಳ ಸುಲಭವಾಗಿ ಇದನ್ನು ನೀವು ಮಾರ್ಕ್ಸನ್ನ ತೊಗೋಬೋದು. ಒಂದು ಕಡೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೀಟಿಂಗ್ಸ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಅಂದರೆ ಗುಡ್ ಮಾರ್ನಿಂಗ್ ನೋಡಿ, ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ಏನಿದೆ ಇದು ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಇದನ್ನು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳ್ತೀವಿ. ಇದನ್ನು ಮ್ಯಾಚ್ ಮಾಡ್ತಕ್ಕಂಥದ್ದು. ಅಂದರೆ ಗ್ರೀಟಿಂಗ್ಗೆ ಸಂಬಂಧಪಟ್ಟಂತೆ ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಗುಡ್ ಈವ್ನಿಂಗು, ಇದೆಲ್ಲ ಏನಿದೆ ಗ್ರೀಟಿಂಗ್ಸ್ ಇದನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ. 4 ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕೇಳ್ತವೆ, 4 ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸನ್ನು ಕೊಡ್ತವೆ. ನೀವು ಅದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ವೀಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಇಂಟ್ರೊಡಕ್ಷನ್, ಅದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಆಸ್ಕಿಂಗ್ ಪರ್ಮಿಷನ್ ಏನಿದೆ ಲ್ಯಾಂಗ್ವೇಜ್ ಫಂಕ್ಷನ್, ಪರ್ಮಿಷನ್ ಹೇಗೆ, ಮತ್ತು ಗಿವಿಂಗ್ ಸಜೆಷನ್ಸು, ಮೇಕಿಂಗ್ ರಿಕ್ವೆಸ್ಟು, ಇನ್ವಿಟೇಷನ್ಸು, ಅಕ್ಸೆಪ್ಟಿಂಗ್ ಆ್ಯಂಡ್ ರೆಫ್ಯೂಸಿಂಗ್, ಥ್ಯಾಂಕಿಂಗ್, ಅಪಾಲಜೈಸಿಂಗ್, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಗಿವಿಂಗ್ ಡೈರೆಕ್ಷನ್, ಇದೆಲ್ಲ ಏನು ಅಂತ ಹೇಳಿದ್ರೆ ಇವೆಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಸು. ಇದಕ್ಕೆ ನಾವೇಂತೀವಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಏನು ಮಾಡ್ತವೆ, ನೀವು ಹೊಂದಿಸಿ ಬರೆಯಿರಿ ಅಂತ ಕೇಳ್ತೇವೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳ್ತೇವೆ. 4 ಪದಗಳನ್ನು, ಆ 4 ಪದಗಳಿಗೆ ನೀವೇನು ಮಾಡಬೇಕಾಗತ್ತೆ, ಮ್ಯಾಚ್ ಮಾಡಬೇಕಾಗತ್ತೆ. ಸುಲಭ ಇರುತ್ತೆ, ಕಷ್ಟ ಏನಿವೆಲ್ಲ. ಫಸ್ಟ್ PUC ಸೆಕೆಂಡ್ PUCನಲ್ಲಿ ಈಗಾಗಲೇ ಇದನ್ನು ನೀವು ಮಾಡಿದ್ದೀವ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ. ಅದನ್ನೇ ನೀವೇನು ಮಾಡಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಒಂದು 4-5 ವರ್ಷದ ಕ್ವಶನ್ ಪೇಪರನ್ನು ನೀವು ನೋಡ್ಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ ಎಲ್ಲ ಅಂತ ಹೇಳಿದ್ರೆ ಅಲ್ಲೇ ಹೋಗಿ ನಾನು ಕ್ವಶನ್ ಪೇಪರ್ ಓಪನ್ ಮಾಡ್ತೀನಿ ಅಂದರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ವೀಡಿಯೋಗಳು ನೋಡಿ, ಮತ್ತು ವೀಡಿಯೋಗಳೇ ಸಾಕಾಗಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಕ್ವಶನ್ ಪೇಪರ್ ಹಿಡ್ಕೊಂಡು ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡಲೇಬೇಕಾಗತ್ತೆ, ಅದನ್ನು ಸಾಲ್ವ್ ಮಾಡಲೇಬೇಕಾಗತ್ತೆ. ಮಾಡಿದಾಗ ಮಾತ್ರ ಏನಾಗುತ್ತೆ, ನಿಮಗೆ ಇಂಗ್ಲೀಷಲ್ಲಿ ಹೇಗೆ ಪಾಸ್ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದರ್ವೈಸ್ ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹೇಗೆ ನೀವು ಸ್ಕೋರನ್ನು ಹೈ ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಯೂನಿಟ್ 1ನಲ್ಲಿ ಮೆಮೊರೈಸ್ ಫೊನೆಟಿಕ್ ಸಿಂಬಲ್ಸನ್ನು ಮೆಮೊರೈಸ್ ಮಾಡಿ. ಲರ್ನ್ ಸಿಲಬಲ್ ರೂಲ್ಸ್ ಅಂದರೆ ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್, ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಯೂನಿಟ್ 1ಗೆ ಸಂಬಂಧಪಟ್ಟಂತೆ. ಯೂನಿಟ್ 2ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಪ್ಯಾಸೇಜನ್ನು ಡೈಲಿ ಓದಿ, ಮತ್ತು ಲೆಟರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಪ್ಯಾರಾಗ್ರಾಫ್ನ ಹೇಗೆ ಚೇಂಜ್ ಮಾಡಬೇಕು ಅದು ನೋಡಿ. ಯೂನಿಟ್ 3ಗೆ ಸಂಬಂಧಪಟ್ಟಂತೆ ಗ್ರಾಮರ್ ವರ್ಕ್ಶೀಟನ್ನ ಸಾಲ್ವ್ ಮಾಡಿ. ಟೆನ್ಸಸ್ ಬಗ್ಗೆ, ವರ್ಬ್ ಬಗ್ಗೆ ಚೆನ್ನಾಗಿ ನೀವು ನೋಡಿಕೊಳ್ಳೇಬೇಕು. ಯೂನಿಟ್ 4 ಬಗ್ಗೆ ಪ್ರಾಕ್ಟೀಸ್ ಡೈಲಿ ಕಾನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡಿ. ರೈಟ್ ಅಟ್ಲೀಸ್ಟ್ 1 ಡೈಲಾಗ್ ಒಂದೊಂದು ಡೈಲಾಗನ್ನು ಬರೆದು ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಂಗ್ಲೀಷ್ ಅಂತಕ್ಕಂಥದ್ದು ಎಲ್ಲರಿಗೂ ಸುಲಭ ಆಗಲ್ಲ. ಯಾಕೆಂತ ಹೇಳಿದರೆ ಇದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಯಾವುದೂ ಕೂಡ ನೀವು ಮನೆಯಿಂದ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಓದ್ಕೊಳ್ಳೇಬೇಕಾಗತ್ತೆ. ಫೈನಲ್ ಎಕ್ಸಾಮ್ ಪ್ರೆಡಿಕ್ಷನ್ಸ್ ನೋಡಿ. ಫೊನೆಟಿಕ್ ಸ್ಕ್ರಿಪ್ಟು ಇದ್ದೇ ಇರುತ್ತೆ. ಆರ್ಡಿನರಿ ಸ್ಪೆಲ್ಲಿಂಗ್, ಸಿಲಬಲ್ಸು ಮತ್ತು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ, ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ 5 ಅಂಕಗಳು. ಆಮೇಲೆ ಯೂನಿಟ್ 2ನಲ್ಲಿ ನಾನು ಹೇಳಿದ್ದೀನಿ ಈಗ ರೀಡಿಂಗ್ ಪ್ಯಾಸೇಜ್ ಏನಿದೆ 3+3 2 ಪ್ಯಾಸೇಜ್ 6 ಮಾರ್ಕ್ಸ್ಗೆ. ಲೆಟರ್ ರೈಟಿಂಗ್ ಅಥವಾ ಪ್ಯಾರಾಗ್ರಾಫ್ ರೈಟಿಂಗ್ ಇದು 4. ಟೋಟಲ್ ಇಲ್ಲಿ 10 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಯೂನಿಟ್ 3ನಲ್ಲಿ ನೋಡಿ ಟೆನ್ಸಸ್ಸು, ಆರ್ಟಿಕಲ್ಸು, ಕ್ವಶನ್ ಟ್ಯಾಗ್ಸು, ಪ್ರಿಪೋಷನ್ನು, ವಾಯ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟು, ವರ್ಕ್ ಫಾರ್ಮು, ಇವೆಲ್ಲ ನೀವು ನೋಡಿಕೊಂಡಾಗ ನಿಮ್ಗೇನಾಗುತ್ತೆ 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ.
ಯೂನಿಟ್ 4 ಡೈಲಾಗ್ ವೇಟಿಂಗ್ ನಾನು ಹೇಳ್ದಲ್ಲ, 2 ಸಿಚುವೇಶನ್ ಕೊಡ್ತಾನೆ. ಈ 2 ಸಿಚುವೇಶನ್ಗೆ ಒಂದೊಂದು ಡೈಲಾಗನ್ನು 2+1 ಇವತ್ತೆ 3, ಮತ್ತು ಮ್ಯಾಚಿಂಗ್ ಎಕ್ಸ್ಪ್ರೆಷನ್ಸು ಇದು 2. ಟೋಟಲ್ ಇಲ್ಲಿ 5 ಅಂಕಗಳಿಗೆ ನಿಮಗೆ ಕೇಳಲಾಗುತ್ತೆ ಅಂತಕ್ಕಂಥದ್ದು. ಲಾಸ್ಟ್ ಮಿನಿಟ್ ಟಿಪ್ಸ್ ಏನಿದೆ ನಿಮಗೆ ಅಂದರೆ, ರಿವೈಸ್ ಆಲ್ ಫೊನೆಟಿಕ್ ಸಿಂಬಲ್ಸ್. ರಿವೈಸ್ ಮಾಡಿ, ಓದಿರೋದನ್ನು ಪುನಃ ನೆನಪು ಮಾಡ್ಕೊಳ್ಳಿ, ರಿವೈಸ್ ಮಾಡಿ. ಪ್ರಾಕ್ಟೀಸ್ 1 ಅನ್ಸೀನ್ ಪ್ಯಾಸೇಜ್ ಎವ್ರಿ ಡೇ. ಪ್ರತಿದಿನ ಏನು ಮಾಡಿ, ಒಂದು ಪ್ಯಾಸೇಜನ್ನು, ಅಟ್ಲೀಸ್ಟ್ 1 ಪ್ಯಾಸೇಜನ್ನು ಏನು ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನೇ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ. ಮತ್ತು ಲರ್ನ್ ಗ್ರಾಮರ್ ರೂಲ್ಸ್ ವಿತ್ ಎಕ್ಸಾಂಪಲ್. ವ್ಯಾಕರಣದ ನಿಯಮಗಳನ್ನು ಸ್ವಲ್ಪ ಚೆನ್ನಾಗಿ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗು ತುಂಬ ಕೆಟ್ಟದಾಗಿದ್ದರೆ ಮಾರ್ಕ್ಸ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೆಜಿಬಲ್ ಆಗಿ ಹ್ಯಾಂಡ್ ರೈಟಿಂಗ್ ಇರಬೇಕು. ಬ್ಯೂಟಿಫುಲ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒನ್ ಕ್ಯಾನ್ ರೀಡ್. ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇದ್ದರೆ ಸಾಕು, ನೋಡೋದಕ್ಕೆ ಓದೋದಕ್ಕೆ ಚೆನ್ನಾಗಿ ಕಾಣಬೇಕು. ಅಂಥ ಒಂದು ಹ್ಯಾಂಡ್ ರೈಟಿಂಗ್ನ ಯೂಸ್ ಮಾಡಿ. ರೀಡ್ ಎವ್ರಿ ಕ್ವಶನ್ ಕೇರ್ಫುಲಿ ಬಿಫೋರ್ ಆನ್ಸರಿಂಗ್ ಅಂತ ಹೇಳ್ಬಿಟ್ಟು, ಪ್ರತಿಯೊಂದು ಪ್ರಶ್ನೆಯನ್ನು ಏನು ಮಾಡಿ ನೀವು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡಿ. ಅಟೆಂಪ್ಟ್ ಆಲ್ ಕ್ವಶನ್, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಎಲ್ಲ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಿದ್ರೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಬಿಟ್ಟು ಬಂದೆ ಅಂತ ಹೇಳಿದ್ರೆ ನೀವು ಎಕ್ಸಾಮಲ್ಲಿ ನಿಮ್ಮ ಪಾಸು ಕೂಡ ಬಿಟ್ಟು ಬಂದಂಗೆ, ಫೇಲ್ ಆಗೋದು ಖಂಡಿತ. ಅದಕ್ಕೆ ಬಿಟ್ಟು ಬಂದೆ ಅಂತ ಹೇಳಂಗೆ ಇಲ್ಲ, ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಅಟೆಂಡ್ ಮಾಡಲೇಬೇಕಾಗತ್ತೆ. ಮ್ಯಾನೇಜ್ ಟೈಮ್ ವೈಸ್ಲಿ. ಯಾವುದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅದನ್ನು ನೀವು ಮ್ಯಾನೇಜ್ ಮಾಡಿ, ತುಂಬ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿ ಅಂತಕ್ಕಂಥದ್ದು. ಮತ್ತು ಫೈನಲ್ ಸಕ್ಸಸ್ ಫಾರ್ಮುಲಾ ಏನಿದೆ, ಯೂನಿಟ್ 1ಗೆ ಡೈಲಿ ಫೊನೆಟಿಕ್ ಪ್ರಾಕ್ಟೀಸ್, ಆಮೇಲೆ ಯೂನಿಟ್ 2ನಲ್ಲಿ ಡೈಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂದರೆ ಪ್ಯಾಸೇಜ್ ಓದ್ಕೊಳ್ಳಿ. ಮತ್ತು ಯೂನಿಟ್ 3ನಲ್ಲಿ ಡೈಲಿ ಗ್ರಾಮರನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಯೂನಿಟ್ 4 ಡೈಲಿ ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳಿದ್ರೆ ನೀವು ಅದೇ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಮತ್ತು ಫಂಕ್ಷನ್ಸ್ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟನ್ನು ನೀವು ಮಾಡಿದ್ರೆ ನೀವು ಖಂಡಿತ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಒಂದು ಚಾನಲ್ ನಿಮ್ಗೆ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್ ಅಂತಕ್ಕಂಥದ್ದು. ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಡೈಲಿ, ರೈಟ್ ಕಾನ್ಫಿಡೆಂಟ್ಲಿ, ಸ್ಕೋರ್ ಹೈ ಅಂತ ಹೇಳ್ತಾ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂದರೆ ಮ್ಯಾನ್ ಪರ್ಫೆಕ್ಟ್. ನೀವು ಈಗ ಸ್ಟೂಡೆಂಟು, ಪ್ರಾಕ್ಟೀಸ್ ಮೇಕ್ಸ್ ಸ್ಟೂಡೆಂಟ್ ಪರ್ಫೆಕ್ಟ್ ಅಂತ ಹೇಳಬೇಕಾಗುತ್ತೆ. ದ ಮೋರ್ ಯು ಪ್ರಾಕ್ಟೀಸ್ ಇಂಗ್ಲೀಷ್, ದ ಮೋರ್ ಮಾರ್ಕ್ಸ್ ಯು ಸ್ಕೋರ್ ಇನ್ ದ ಎಕ್ಸಾಮಿನೇಷನ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವ ಅಷ್ಟು ನಿಮಗೆ ಹೆಚ್ಚು ಅಂಕಗಳು ನಿಮಗೆ ಸಿಗುತ್ತೆ. ಪ್ರಾಕ್ಟೀಸ್ ಇಲ್ದಂಗೆ ನೀವು ಹೋದರೆ ನಿಜವಾಗ್ಲೂ ಮಾರ್ಕ್ಸು ಸಿಗೋದಿಲ್ಲ. ಯಾಕೆಂದರೆ ಇದು ಇಂಗ್ಲೀಷ್, ಯಾವುದೇ ವಿಷಯ ಆಗಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷ್ ಅಂದರೆ ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಅನೇಕ ವೀಡಿಯೋಗಳನ್ನು ಇಂಗ್ಲೀಷಲ್ಲಿ ಮಾಡಿ ಹಾಕಿದ್ದೀನಿ ನಿಮಗೋಸ್ಕರ. ಅದು ನಿಮಗೆ ಸಹಾಯ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ನಾನು ಹೇಗೆ ಓದ್ಕೋಬೇಕು, ಏನೇನು ನೀವು ಯಾವುದ್ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ನನ್ನ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ ಆಗ್ತವೆ, ಅನುಕೂಲ ಆಗ್ತವೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮಲ್ಲಿ ಬರೀರಿ, ಪಾಸಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ನಿಮ್ಮ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋಗೆ ಇಲ್ಲೇ ನಾನು ನನ್ನ ಒಂದು ವಿರಾಮನ ನೀಡ್ತಾಯಿದ್ದೀನಿ. ಥ್ಯಾಂಕ್ ಯು.